ನೋಡಿ ಇದೆ ತಿರುವಣ್ಣಾಮಲೈ, ಇದು ದೇವಸ್ಥಾನ. ಇವಾಗ ದರ್ಶನಕ್ಕೆ ಹೋಗ್ಬೇಕು. ದೇವರ ಮುಂದೆ ಹೋಗೋಕ್ಕೆ ಬಿಡೋಲ್ಲ. ಇದು 50, ಆ ಕಡೆ ಎಲ್ಲ ಫ್ರೀ. ಯಾವ್ದಾಗೋಣ, 50ಗೆ ಹೋಗೋಣ, ಫ್ರೀಗೆ ಹೋಗೋಣ, 50ಗೆ ಹೋಗೋಣ, ಫ್ರೀಗೆ ಹೋಗೋಣ, ಎರಡೇ ಇದೆ. ಚಲ ಶಿವ ಅರುಣಾಚಲ, ಶಿವ ಅರುಣಾಚಲ, ಅರುಣಾಚಲ ಶಿವ ಅರುಣಾಚಲ, ಶಿವ ಅರುಣಾಚಲ, ಶಿವ ಅರುಣಾಚಲ. ನೋಡಿ ಇದೆ ಮೈನ್ ಬ್ಲೂ ಪ್ರಿಂಟು, ಮೈನ್ ನಂಬರ್ಸ್. ಇಲ್ಲಿ ಮುಂದೆ ಟೋಕನ್ ತಗೊಬೇಕು ಅನ್ಕೊತೀನಿ. ಟಿಕೆಟ್ ಕೊಡೋ ಗಂಟ ನಡ್ಕೊಂಡು ಬಂದ್ರಿ. ಶಂಭೋ ಶಂಕರ, ಶಂಭೋ ಶಂಕರ. ನಾನು ಕಜ್ಜಿಕಾಯಿ ಲಾಡು ತಗೊಂಡೆ. ಸ್ವಲ್ಪ ನಮಗೆ ಮಾಮೂಲಿ ಪಾದಯಾತ್ರೆ ಪೈನ್ಗಳು ಸ್ಟಾರ್ಟ್ ಆದಂಗಿದೆ ಇವಾಗ. ತಿರುವಣ್ಣಾಮಲೈ ಅಂದರೆ ನಾನೇನೋ ಅಂದ್ಕೊಂಡೆ, ಇದು ಬೇರೆ ಥರನೇ ಇದೆ. ಕೊನೆಗೂ ಒಂದ್ಸತಿ ಮುಕ್ಕೊಂಬಿಟ್ಟೆ. ಅರುಣಾಚಲೇಶ್ವರಾಯ ನಮಃ. ನೋಡಿ ಎಷ್ಟು ಜಾಮ್ ಆಗಿದೆ. ಒಂದು ಆಟೋ, ಒಂದು ಕಾರ್ ಬಂದಿದ್ದಕ್ಕೆ ನಾನು ತಿರ್ಕೊಂಡ್ಬಂದ್ಬಿಟ್ಟೆ. ಆಟೋ ಬಂದಿದ್ರೆ ಇನ್ನೂ ಲೇಟ್ ಆಗಿಬಿಡೋದು, ತುಂಬ ಟೆನ್ಷನ್ ಇರೋದು. ನಡ್ಕೊಂಡೇ ಹೋಗ್ಬೋದು. ನಾವೆಲ್ಲ ಯಾರು, ನಮಗೆಲ್ಲ ಏನಕ್ಕೆ ಆಟೋ? 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದೆಲ್ಲ ಆಟೋನೇ ಓವರ್ಟೇಕ್ ಕೊಡೋ ಮಕ್ಕಳು ನಾವು. ರಮಣ ಮಹರ್ಷಿ ಆಶ್ರಮ. ನಮ್ಮ ಅಕ್ಕ ಹೇಳ್ತಿದ್ಲು ಹೋಗೋ ಅಲ್ಲಿ ಅಂತ, ಬಟ್ಟು ನಾನು ಇವತ್ತು ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ಪ್ಲ್ಯಾನಿಂಗ್ ಮಾಡಿಕೊಂಡು ಏನೇನು ನೋಡಬೇಕು ಬರ್ತೀನಿ. ನೋಡಿದ್ರು ಯಾತೋ ಇದನ್ನು ನೋಡೋಕ್ಕಲ್ಲ ನೀನು ಬುಕ್ ಮಾಡಿದ್ದು. ಅಯ್ಯೋ, ಡಿಸಪಾಯಿಂಟೆಡ್, ವೆರಿ ವೆರಿ ಡಿಸಪಾಯಿಂಟೆಡ್. ಬಸ್ ಬಂತು ಗುರು. ನಾವು ರೂಮ್ಗೆ ಹೋಗಿ ನೀಟಾಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಇದೆ ನನ್ನ ರೂಮು ಆ ಕಡೆ ಇರೋದು. ಆದರೆ ಏನು ಚೆನ್ನಾಗಿಲ್ಲ, ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ, ನೀವು ಬರೋಕ್ಕೆ ಹೋಗ್ಬೇಡಿ. ಸುಮ್ಮನೆ ರಾತ್ರಿ ಬಂದುಬಿಟ್ಟೆ. ನೋಡಿ ಈ ಥರನೇ ಇದೆ. ಲಗೇಜ್ ಕೌಂಟ್ರುಗಳು, ರೂಮ್ಗಳು ಇರುತ್ತೆ, ಬಾತ್ರೂಮು ಇರುತ್ತೆ, ಎಲ್ಲ ಅಲ್ಲೇ ಚಿಕ್ಕ ಚಿಕ್ಕಲ್ಲೇ ಬಿಲ್ಡಿಂಗ್ಗಳಲ್ಲೇ. ಬಟ್ ಹೈಜೀನ್ ಇರೋಲ್ಲ, ಎಲ್ಲ ದೂರ ಹೋಗಬೇಕು, ಗಾಡಿಗಳು ಇರಬೇಕು. ಆಟೋಗಳು ಬುಕ್ ಮಾಡ್ಕೊಂಬರೋಕ್ಕಾಗಲ್ಲ ಅಂತ ದೇವಸ್ಥಾನ ಮುಂದೆನೇ ಮಾಡಿದ್ದೀನಿ. ಇಲ್ಲೇ ಸ್ಟಾರ್ಟ್ ಮಾಡಿ ಇಲ್ಲೇ ಏನು ಮಾಡಿ ಇವಾಗ ಬಂದು ಫ್ರೆಶ್ ಆಗಿ ಮತ್ತೆ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಇದೆ ತಿರುವಣ್ಣಾಮಲೈ, ಇದು ದೇವಸ್ಥಾನ. ಇವಾಗ ದರ್ಶನಕ್ಕೆ ಹೋಗಬೇಕು. ಆ ಕಡೆ ಹೋಗ್ಬೋದು, ಕೇಳಬೇಕು, ಮತ್ತೆ ರೈಟೋ ಲೆಫ್ಟೋ ಹೋಗ್ಬೇಕು ಅಂತೀನಿ. ರಾಜಗೋಪುರ ಇದು. ಹೋಗೋಕ್ಕೆ ಎಲ್ಲ ಇಲ್ಲ ಅಂತ ಮುಚ್ಚಿಬಿಟ್ಟವ್ರೆ. ಆ ಕಡೆಯಿಂದನೇ ಹೋಗ್ಬೇಕೇನೋ. ರಾಜಗೋಪುರದಲ್ಲಿ ರಾಜದ್ವಾರ ಇಲ್ಲವೇ ನಮಗೆ? ಇಲ್ಲ ಬರುವ ನಿಂತವ್ರೆ ಕ್ಯೂಲಿ. ಹಂಗೆ ಹೋಗೋಕೆ ಸುತ್ಕೊಂಡ್ಬರ್ತಾರೆ ಇರಬಹುದು. ನೋಡೋಣ ಯಾವ ದರ್ಶನಕ್ಕೆ ಹೋಗೋದು. 2 ದರ್ಶನ ಇದೆ. ಫ್ರೀ ದರ್ಶನ ಒಂದು 50 ರೂಪೀಸ್ ಒಂದಂತೆ ಹೇಳ್ತೀನಿ. ದೇವರ ಮುಂದೆ ಹೋಗೋಕ್ಕೆ ಬಿಡೋಲ್ಲ. ನೋಡೋಣ ಇಲ್ಲಿ ಹೆಂಗಿರುತ್ತೆ. 50 ಇದೆ, ಫ್ರೀ ದರ್ಶನ ಇದೆ. ಯಾವ್ದು ಹೋಗೋದ ನೋಡ. ಇದು 50, ಆ ಕಡೆ ಎಲ್ಲ ಫ್ರೀ. ಯಾವ್ದಾಗೋಣ, 50ಗೆ ಹೋಗೋಣ, ಫ್ರೀಗೆ ಹೋಗೋಣ, 50ಗೆ ಹೋಗೋಣ, ಫ್ರೀಗೆ ಹೋಗೋಣ, ಎರಡೇ ಇದೆ, ಬೇರೆ ಆಪ್ಷನ್ ಇಲ್ಲ. ಅಲ್ಲೂ ಜನ ಹೋಗ್ತವ್ರೆ, ಇಲ್ಲೂ ಜನ ಹೋಗ್ತವ್ರೆ. ಇದು ಬೇಜಾನ್ ಸುತ್ತಿಸ್ತಾರೆ ಅನ್ಕೊತೀನಿ. ಅದಕ್ಕೂ ಹಿಂಗೆ ಹೋಗ್ತೀನಿ.
ಕುತ್ಕೊಂಡು ಹೋಗೋದು. ಅಲ್ಲಿ ನೋಡಿದ್ರು ಅವ್ರು ಅಪ್ಪನ ಸರ್ಕಸ್ಗಳು. ಯಾಕೆ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ. ಅಂತಾನೆ ನಾವು ನೋಡ್ತಿದ್ದೆ ಒಂದು 9 ಗೋಪುರಗಳು. ಟೋಟಲ್ 9 ನಂಬರ್ಸ್. ಇದು ಮುಂದೆ ಟೋಕನ್ ತಗೊಬೇಕು ಅನ್ಕೊಂತೀನಿ. ಟಿಕೆಟ್ ಕೊಡೋ ಗಂಟ ನಡ್ಕೊಂಡು ಬಂದರೆ ಟಿಕೆಟ್ ಕೊಟ್ಮೇಲೆ ಮುಂದೆ ಬಂದ್ರಿ. ಈ ಕಡೆನೂ ಹೋಗ್ಬೋದು, ನಾನು ಈ ಕಡೆನೇ ಹೋಗ್ತೀನಿ. ಅವರು ನಿಂತವ್ರೆ, ಇವರು ನಿಂತವ್ರೆ, ಹೆಂಗೋದ್ರೆ ಏನೆಲ್ಲ ಒಂದೇ. ಶಂಭೋ ಶಂಕರ ಶಂಭೋ ಶಂಕರ ಶಂಭೋ ಶಂಕರ. ನೋಡ್ಬರೋ ದರ್ಶನ ಆಯಿತು. ಫೋನಲ್ಲ ಅಲ್ಲ ನಿಂತಿದೆ ಇಕ್ಕತ್ತು. ಇವಾಗ ಆಯಿತು, ಆಚೆ ಹೋಗ್ತಾ ಇಲ್ಲ. ಹಂಗೋಗ್ಬೇಕು. ನಾನು ಕಜ್ಜಿಕಾಯಿ ಲಾಡು ತಗೊಂಡೆ. ಕಜ್ಜಿಕಾಯಿ ಲಾಡು, ಕಜ್ಜಿಕಾಯಿ ಅಂತಂದೆ ಚೆನ್ನಾಗಿದೆ. ಲಾಡು ಸ್ಟೇಪ್ ಹಾಕಿದ್ರು, ಓಪನ್ ಮಾಡಿ ಆಮೇಲೆ ಹೋಗಿ ತಿಂತೀನಿ. ಪುಳಿಯೋಗರೆ ಯಾವಾಗ ತಾನೇ ಬಂತು, ಕೊಡ್ತಾ ಇದ್ದಿಲ್ಲ. ವೆಯ್ಟ್ ಮಾಡಬೇಕು ಅಂತ ಬಂದುಬಿಟ್ಟೆ. ಇವಾಗ ಆಚೆ ಹೋಗ್ತಾ ಇದ್ದೀನಿ, ಎಕ್ಸಿಟ್ ನೋಡಿ. ಇದು ಎಂಟ್ರಿ, ಅದರಲ್ಲ ರಾಜಕೋಪ, ಹಂಗೆ ಎಕ್ಸಿಟ್. ಇದು ಈ ಕಡೆ ಹೋದರೆ ಫ್ರೀ ಟಿಕೆಟ್. ಆ ಕಡೆ ಹೋಗಿದ್ದು ನಾನು 50 ರೂಪೀಸ್ದು. ಇದು ವೀಲ್ ಚೇರ್ ಆಕ್ಸೆಸಿಬಿಲಿಟಿ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ ನಾಯಕರು, ಗೊತ್ತಿಲ್ಲ. ಮತ್ತೆ ದರ್ಶನಕ್ಕೆ ಹೋಗ್ಬೇಕಂದ್ರೆ ಹಿಂಗೆ ಆಚೆ ಹೋಗ್ತೀನಿ ನಾನು. ಹಿಂಗೆ ಆ ಕಡೆ ಹೋಗಿದ್ದು ಕರೆಕ್ಟು. ಅಲ್ಲಿರೋದು ರಾಜಗೋಪುರ, ಇದು ಇನ್ನೊಂದು ಗೋಪುರ. ಟೈಮ್ ನೋಡ್ಕೊಳ್ಳಿ. ಅಲ್ಲಿ ನಾನು ಹೋಗಿದ್ದು 7 ಗಂಟೆ. ಆಚೆ ಎಲ್ಲಿದ್ದೀನಿ ಎಲ್ಲ ಹೋಗ್ಬೇಕು? ರಾಜಗೋಪುರ ಆ ಕಡೆ ಅನ್ಕೊಂತೀನಿ. ರಾಜಗೋಪುರ ಎಂದ ಪಕ್ಕ ಆ ಕಡೆ ಅಂತ ರಾಜಗೋಪುರ. ಕೊನೆಗೂ ಅರುಣಾಚಲಂದು ಒಂದು ಬಕೆಟ್ ಲಿಸ್ಟ್ ಇತ್ತು, ಇವತ್ತಾಗಿದೆ. ಆದರೆ ಮತ್ತೆ ಬರಬೇಕು ನಾನು. ಏನಂದರೆ ನಾನು ಶಿವನ್ ಹುಡುಕ್ತಾ ಇದ್ದೆ, ಸಡನ್ನಾಗಿ ಶಿವ ಪ್ರತ್ಯಕ್ಷ ಆಗುತ್ತೆ. ಸ್ವಲ್ಪ ನಿದ್ದೆ ಕಣ್ಣಲ್ಲಿ ಬೇರೆ ಇದೆ. ಇನ್ನೊಂದ್ಸತಿ ಬರ್ತೀನಿ, ಇವಾಗಲ್ಲ. ಮತ್ತೆ ಶಿವ ಯಾವಾಗ ಕರೀತಾನೋ ಆವಾಗ ಬರ್ತೀನಿ. ನಾನು ರೂಮಲ್ಲಿ ಹೋಗಿ ರೆಸ್ಟ್ ತೊಗೊತೀನಿ. ಅದಕ್ಕೆ ಮುಂಚೆ ಸ್ವಲ್ಪ ಟಿಫನ್ ಮಾಡಿಬಿಡ್ತೀನಿ. ಇಲ್ಲ ಮತ್ತೆ ಬರೋಕ್ಕಾಗಲ್ಲ ಆಚೆಗೆ. ಟಿಫನ್ ಮಾಡಿಬಿಟ್ಟು ಹೋಗಿ ಮಲ್ಕೊತೀನಿ. ಆಮೇಲೆ ಚೆಕ್ಔಟ್ ಮಾಡಿ ಏನೋ ಒಂದು ಬುಕ್ ಮಾಡೋದು, ಅಲ್ಲೇ ಹೋಗಿ ಹತ್ತೋದು ನೋಡೋಣ. ನಾನು ಅಲ್ಲಿ ಲಾಡು ಕಜ್ಜಿಕಾಯಿ ತೊಗೊಂಡೆ. ಕಜ್ಜಿಕಾಯಿ ಚೆನ್ನಾಗಿದೆ, ಲಾಡು ಇನ್ನೂ ತಿಂದಿಲ್ಲ. ತಿಂದ್ಬಿಟ್ಟು ಹೇಳಬೇಕು. ನೋಡಿ ಹೆಂಗಿದೆ ಇದು ರಾಜಗೋಪುರ. ಸುತ್ಕೊಂಡು ಬಂದಿದ್ದೀವಿ. ಒಳಗಡೆ ಹೋಗೋಕ್ಕೆ ಎಷ್ಟು ದೂರನೋ
ಆಚೆ ಬರೋಕ್ಕೆ ಅದಕ್ಕಿಂತ 2ರಷ್ಟು ದೂರ ಇದೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ. ಸೊ ನೋಡ್ಕೊಂಡು ಬನ್ನಿ. ಇವೆಲ್ಲ ತುಂಬ ಸುತ್ತಿ 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 ಕಳಿಸ್ತಾರೆ ಆಚೆಗೆ. ನೋಡಿ ಕೊನೆಗೂ ನಮ್ಮ ರೂಮಿಗೆ ಬಂದೆ, ತಿಂಡಿ ಮಾಡಿಕೊಂಡೆ. ಏನಂದರೆ 8 ಗಂಟೆ, ಇಷ್ಟು ಬೇಗ ಯಾವ ಬಸ್ ಸಿಗಿಲ್ಲ. ಸೊ ಇಲ್ಲೇ ಪಾಚ್ಕೊಂಡು ಆಮೇಲೆ ಅದಕ್ಕೆ ರೂಮ್ ಪ್ಲ್ಯಾನಿಂಗ್ ಮಾಡೋ. ನೀವು ರೂಮ್ ನೆಸೆಸಿಟಿ ಇದ್ದರೆ ಬುಕ್ ಮಾಡಿ, ನಂತರ ಇಲ್ಲ ಅಂದರೂ ನಡೆಯುತ್ತೆ. ನೀವು ಬೆಳಿಗ್ಗೆನೇ ಬಂದುಬಿಟ್ಟು ನೈಟ್ ಬಸ್ ಹತ್ತಿ ಬೆಳಿಗ್ಗೆ ಇಲ್ಲಿ ಬಂದುಬಿಟ್ರೆ ಎಲ್ಲ ಮುಗಿಸ್ಕೊಂಡು ಕಿರಿವನಮ್ಮೆಲ್ಲ ಮಾಡಿ 4 ಇಲ್ಲ 5 ಅವರ್ ನೈಟ್ ಆದರೆ. ಬೆಳಿಗ್ಗೆ ಆದರೆ ಇನ್ನೂ ಒಂದು 2 ಅವರ್ ಎಕ್ಸ್ಟ್ರಾ ಅಂದ್ಕೊಳ್ಳಿ, ಒಂದು 6 ಅವರ್ ಆಗುತ್ತೆ. ಯಾಕೆ ಅಂದರೆ ಬಿಸಿಲು ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ. ಅದಕ್ಕೆ ನಾನು ರೂಮಿಗೆ ಬಂದುಬಿಟ್ಟೆ ತಿಂಡಿ ಮಾಡಿಕೊಂಡು. ಇನ್ನು ಚಪ್ಪಲಿ ಹಾಕ್ಕೊಂಡು ಓಡಾಡೋದು ಅದನ್ನು ಕಷ್ಟನೇ. ಕಾಲು ಮಾತ್ರ ಹಿಂಗಾಗೋಗಿದೆ. ನೋಡಿ ನಡೆದು 2 ಸತಿ ಕಾಲು ತೊಳ್ಕೊಂಡೆ. ಸ್ವಲ್ಪ ನಮಗೆ ಮಾಮೂಲಿ ಪಾದಯಾತ್ರೆ ಪೈನ್ಗಳು ಸ್ಟಾರ್ಟ್ ಆದಂಗಿದೆ. ಇವಾಗ ನಾನು ಪಾಚ್ಕೊಳ್ತೀನಿ, ಆಮೇಲೆ ನಿಮಗೆ ನೋಡಿಸ್ತೀನಿ. ನೀವು ಇನ್ನೂ ನೋಡ್ತಾನೆ ಇದ್ದರೆ ನಿದ್ದೆ ಕೆಟ್ಕೊಂಡು ನೀವು ಪಾಚ್ಕೊಳ್ಳಿ, ನಾನು ಪಾಚ್ಕೊತೀನಿ. ಬಾಯ್. ಆವಾಗಲೇ ಪಾಚ್ಕೊಂಡಿದ್ದೆಲ್ಲ ಇಷ್ಟೊತ್ತು ಪಾಚ್ಕೊಂಡ್ಬಿಟ್ಟು ಮಸ್ತಾಗೆ ಇವಾಗ ಆಚೆ ಬಂದಿದ್ದ ತಕ್ಷಣ ಬಿಸಿ ಬಸ್ ಟಿಕೆಟ್ ಬುಕ್ ಮಾಡಿದ್ದೀನಿ. ಬಸ್ ಸ್ಟ್ಯಾಂಡು ಗೂಗಲ್ ಮ್ಯಾಪ್ ಪ್ರಕಾರ ಇಲ್ಲೇ ನಡೆಸ್ತಾ ಇದೆ, ಬಟ್ ಇಲ್ಲಿ ಯಾವುದು ಬಸ್ಸು ಬರೋಲ್ಲ, ಅದು ಪ್ರೈವೇಟ್ ಬಸ್ಸು. ಅದರಿಂದ ಅದನ್ನು ವೆರಿಫಿಕೇಷನ್ ಮಾಡ್ಕೊಳ್ಳೋಣ ಅಂತ ಬಂದೆ. 3 ಗಂಟೆಗೆ ಬಸ್ ಇದೆ, ಇವಾಗ 1:15 ಆಗ್ತಾ ಬಂತು. ಊಟ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ ಯಾವುದು ನೋಡಿಕೊಂಡು ಬಸ್ ಸ್ಟಾಪು, ಆಮೇಲೆ ಹೋಗಿ ಚೆಕ್ಔಟ್ ಮಾಡಿಬಿಟ್ಟು ಲಗೇಜ್ ಎತ್ಕೊಂಡು ಬರಬೇಕು. ಅದಕ್ಕೆ ಆಚೆ ಬಂದೆ ನಾನು. ಇವಾಗ ಇದು ತಿರುವಣ್ಣಾಮಲೈ ಅಲ್ಲಿ ಇವಾಗ ಇಲ್ಲೇ ಊಟ ಮಾಡಿಬಿಡೋಣ ಅಂತ ಇದ್ದೀನಿ. ಇಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಇಲ್ಲೇ ಊಟ ಮಾಡಿದೆ ನಾನು. ನನ್ನ ಮುಂದೆ ಒಬ್ಬರು ಊಟ ಮಾಡ್ತಾಯಿದ್ರು, ಅವರು ದೃಷ್ಟಿ ಆಗಿಬಿಡುತ್ತೆ ಅಂತಾರೆ, ಅಲ್ಲಿ ದೃಷ್ಟಿಲ್ಲ ಕಟ್ ಮಾಡಿಬಿಟ್ಟೆ. ಇವಾಗ ಕೇಳಿದೆ, ಅಲ್ಲಿದೆ ಅಂತೆ ಬಸ್ ಸ್ಟ್ಯಾಂಡು. ಚೆಕ್ಔಟ್ ಮಾಡಿಬಿಟ್ಟು ಹೋಗ್ಬಿಡೋಣ, ಹೋಗಿ ನೋಡ್ಕೊಂಬರೋಣ. ಇಲ್ಲಿಂದ ಅಲ್ಲಿ 1/2 ಕಿಲೋಮೀಟ್ರು, ಮತ್ತೆ ಹೋಗಿ ಬಂದು ಸುತ್ತಾಗಿ ಹೋಗ್ಬಿಡುತ್ತೆ. ಒಂದೇ ಸತಿ ಚೆಕ್ಔಟ್ ಮಾಡಿಬಿಟ್ಟು ಹೋಗ್ಬಿಡೋಣ. ಇವಾಗ ರೂಮ್ಗೆ ಹೋಗಿ ಚೆಕ್ಔಟ್ ಮಾಡೋಣ. ಬಿಸಿಲು ಸ್ವಲ್ಪ ಕಮ್ಮಿ ಆದಂಗಿದೆ, ಆದರೆ ಗಾಳಿಗಳೇ ಬರೋಲ್ಲ. ಗಾಳಿ ಇಲ್ಲ ಇಲ್ಲಿ, ಗಾಳಿ ಬೇಕು. ಗಾಳಿ ಇಲ್ಲ ಅಂದರೆ ಮನುಷ್ಯ ಹೆಂಗೆ ಬದುಕ್ತಾರೆ? ಸೊ ಅದೇ ಪ್ರಾಬ್ಲಮ್ಮು. ಏನೇನೋ ಮಾಡ್ತವ್ರೆ. ಸೈಕಲ್ಗಳು ಹಳೆ ಕಾಲದ್ದು ಸೈಕಲ್ಲೇ ಯೂಸ್ ಮಾಡಲ್ಲ, ಲಾಕ್ ಯಾರು ಯೂಸ್ ಮಾಡ್ತಾರೆ, ಅದು ಹಳೆ ಕಾಲದ್ದು. ತಿರುವಣ್ಣಾಮಲೈ ಅಂದರೆ ನಾನೇನೋ ಅಂದ್ಕೊಂಡೆ, ಇದು ಬೇರೆ ಥರನೇ ಇದೆ, ಬಟ್ ಚೆನ್ನಾಗಿದೆ. ಇದೊಂಥರ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಯಾವುದೇ ಸ್ಥಾನನ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು, ಅದರಾದ ಸ್ಥಾನ ಅದಕ್ಕಿರುತ್ತೆ, ವಿಶೇಷವಾದ ಸ್ಥಾನ. ನಾವು ದೇವ್ರು ನೋಡೋಕೆ ಬರ್ತೀವಿ, ಇಲ್ಲಿ ಸರ್ವಿಸ್ ಫೆಸಿಲಿಟಿ ಹಾಸ್ಪಿಟಾಲಿಟಿ ನೋಡೋಕ್ಕೆ ಇದು 3 ಸ್ಟಾರು 5 ಸ್ಟಾರ್ ಹೋಟ್ಲಲ್ಲ. ಏನಂದರೆ ಸ್ವಲ್ಪ ಯಾಮಾರಿಸ್ತಾರೆ, ನೋಡಬೇಕು, ನಡ್ಕೊಂಡು ಹೋಗ್ಬೇಕು. ನೀವು ಬರ್ತಾ ಇದ್ದಂಗೆ ಸಾಕು ಎಲ್ಲ ಬಿಟ್ಬಿಡ್ತಾರೆ, ನಾಮಗಳು ಇಕ್ತಾರೆ, ಇಕ್ಕಕ್ಕೆ ಬರ್ತಾರೆ ಎಷ್ಟತಿ. ಆಮೇಲೆ ರೋಲ್ ಕಾಲ್ ಮಾಡೋಕ್ಕೆ ಬರ್ತಾರೆ, ಗೊತ್ತಲ್ಲ, ಎಲ್ಲ ಮಾಮೂಲಿ ಎಲ್ಲ ಕಡೆನೂ ಇದ್ದಿದ್ದೆ. ಇವಾಗ ರೂಮ್ಗೆ ಹೋಗಿ ಸ್ವಲ್ಪ ಮಖ ಗಿಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿಬಿಟ್ಟು ಇನ್ನು 2-3 ಗಂಟೆ 1/2 ಅವರ್ ಮುಂಚೆನೇ ಬಿಟ್ಬಿಟ್ರೆ ಅಲ್ಲಲ್ಲಿ ಸರಿ ಆಗ್ಬೋದು ಅಂದ್ಕೊತೀನಿ. ಹುಡುಕ್ಬೇಕಲ್ಲ, ಅದಕ್ಕೆ ಇವಾಗ ರೂಮ್ಗೆ ಹೋಗ್ತಾ ಇದ್ದೀನಿ. 5 ಪೂಜೆಗೆ ಅದು ಆಟೋಗಳು ನಿಲ್ಲಿಸ್ದಂಗೆ ಗಾಡಿಗಳು ನಿಲ್ಲಿಸ್ದಂಗೆ 3 ಎಲ್ಲ ಬ್ಲಾಕ್ ಮಾಡಿಬಿಟ್ಟವ್ರು ಆಟೋಗಳ್ದು. ಅದೇ ರೂಮಲ್ಲಿ ಮಲ್ಕೊಂಡಿದ್ರು, ಆಟೋಗಳು ತೊಗೊಂಡು ಕಟ ಅಂತ ರಾತ್ರಿ ಎಲ್ಲ. ತಿರ್ಗಾ ಬೆಳಿಗ್ಗೆನೂ ಅದೇ, ಏನು ಜನ್ರೇಟ್ರ್ ಹಾಕೋಣ ಅಂದ್ಕೊಂಡ್ರೆ ಈ ಆಟೋಗಳು ತೊಗೊಂಡು ಏನು ಮಾಡೋಕ್ಕಾಗಲ್ಲ. ನಿಮ್ದು ಬಂದಿದ್ದ ಕೆಲಸ ಆಯ್ತಾ ನೀಟಾಗೆ? ಆ ದರ್ಶನ ಸಿಗೋದೇ ದೊಡ್ಡ ಭಾಗ್ಯ. ನಾನು ಇಲ್ಲಿ ಬರೋಕ್ಕೆ ಆಗ್ತಾಯಿಲ್ಲ. ನಾನು ಹೆಂಗೆ ಬಂದ ನನಗೆ ಗೊತ್ತಾಗಲ್ಲ. ಏನೋ ಅನ್ಕೊಂತೀವಿ ಅಷ್ಟೇ,
ಆ ಟೈಮ್ಗೆ ಏನೇನೋ ಆಗ್ಬಿಟ್ಟಿರುತ್ತೆ. ಎಲ್ಲೆಲ್ಲಿಂದನೋ ಹೋಗಿ ಇಲ್ಲಿಗೆ ಬಂದಿದ್ದೀನಿ. ಕೇಳಿಸ್ತಾ ಇದೆಯಲ್ವ ನನ್ನ ವಾಯ್ಸ್ ಗೊತ್ತಿಲ್ಲ, ಎಲ್ಲೆಲ್ಲಿಂದನೋ ಹೋಗಿ ಇಲ್ಲಿಗೆ ಕೇಳೋದಂಗೆ ಆಯಿತು. ಸೊ ಆಟೋರ್ನ ಎಷ್ಟು ದೂರ ಅಂತ ಕೇಳಿದೆ ಒಬ್ಬರು, 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೋದು ಅಂತ. ಇನ್ನೊಬ್ಬ ಬಂದ, ಅವನೇ ಬಂದು ಮಾತಾಡ್ದೆ ಏನು ಅಂತ. ಈ ಥರ ಹೇಳಿದೆ, ಎಷ್ಟು ದೂರ ಬಸ್ ಸ್ಟ್ಯಾಂಡು ಅಂದರೆ ಓಲ್ಡ್ GH ಬಸ್ ಸ್ಟ್ಯಾಂಡು 2 ಕಿಲೋಮೀಟ್ರು ಕರ್ಕೊಂಡು ಹೋಗ್ಬೇಕಾ ಅಂತ. ಇಲ್ಲ ಲಗೇಜ್ ಅಲ್ಲಿದೆ ರೂಮಲ್ಲಿ ಎತ್ಕೊಂಡು ಹೋಗ್ಬೇಕು, ಇವಾಗ ಎತ್ಕೊಂಡು ಹೋಗ್ಬೇಕಾ ಅಂತ. ನಾನು ಹೇಳಿದೆ ಸಾಯಂಕಾಲ ಎತ್ಕೊಂಡು ಹೋಗ್ಬೇಕು. ಓಕೆ ಅಂತ ಹೋಗ್ಬಿಟ್ಟ. ನೋಡಿ ಹೆಂಗಿದ್ದಾರೆ. ನಾವು ಬುದ್ಧಿವಂತರಾಗಿರಬೇಕು. ನಾವು ವ್ಯಾಪಾರಕ್ಕೆ ಬಂದರೆ ನಡ್ಕೊಂಡು ಹೋಗೋದು. ನಾನು ಪಾದಯಾತ್ರೆ ಮಾಡ್ಕೊಂಡಿರೋ ನಾನು ಜೀವನದಲ್ಲೆಲ್ಲ 4 ವರ್ಷದಿಂದ ಗಿರಿ ಪ್ರದಕ್ಷಿಣೆ ಮಾಡಿದವನು ನಾನು. ಇದೆಲ್ಲ ಯಾವ ಲೆಕ್ಕ? ಎಷ್ಟಿದೆ? ಇಷ್ಟಿದೆ, ಇಷ್ಟೇ ಲಿಫ್ಟ್ ಇರೋದು. ಒಬ್ಬ ನಿಂತ್ಕೊಂಡು ಹಿಂಗೆ ನಡ್ಕೊಳ್ಬೋದು ಅಷ್ಟೇ, ಇಬ್ಬರು ನಿಂತ್ಕೊಳ್ಬೋದು. 2 ಫ್ಲೋರು. ನನಗೂ ಲಿಫ್ಟ್ ಬಗ್ಗೆ ಐಡಿಯಾ ಇದೆ. ಇದೊಂದು ಲಿಫ್ಟ್ ಸಹ ಇದು ಜಾಗದಲ್ಲೇ ಮಾಡಿದೆ. ಇಷ್ಟೇ ಗುರು, ಆಗೋಯ್ತು ಚೆಕ್ಔಟು. ಈಗ ಕೊಟ್ಬಿಟ್ಟು ಬಂದೆ ನಾನು. ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ನೋಡ್ಕೊಂಬಿಡಿ ಲಾಸ್ಟಲ್ಲಿ ಒಂದ್ಸತಿ ಗೋಪುರ, ರಾಜ ಗೋಪುರ ತಿರುವಣ್ಣಾಮಲೈ. ಒಬ್ಬನೇ ಬಂದಿದ್ದು ನಾನು. ಸೋಲೋ ಟ್ರಿಪ್ ವ್ಲಾಗ್ ಮಾಡಿದ್ದಿದ್ದೆ. ಸೋಲೋ ಟ್ರಿಪ್ ಹೋಗಿದ್ದೀನಿ ಬಟ್ ವ್ಲಾಗ್ ಮಾಡಿಲ್ಲ. ಇದು ಸೋಲೋ ಟ್ರಿಪ್ ವ್ಲಾಗ್. ಫಸ್ಟ್ ಟೈಮು ತಿರುವಣ್ಣಾಮಲೈಗೆ ಬಂದಿರೋದು ನಾನು. ನೋಟಿಫಿಕೇಷನ್ ಬಂತು ಇವಾಗ ತಾನೇ ಬಸ್ಸುದು. ಹಾಫ್ ಆನ್ ಅವರ್ ಮುಂಚೆ ನೋಟಿಫಿಕೇಷನ್ ಬಂದಿದೆ. ಇಲ್ಲಿ ಕಲ್ಯಾಣಿ ಇದೆ. ಕೊನೆಗೋ ಒಂದ್ಸತಿ ಮುಕ್ಕೊಂಬಿಟ್ಟೆ. ಅರುಣಾಚಲೇಶ್ವರಾಯ ನಮಃ. ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ. ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ. ಹಿಂಗೆ ಹೋಗ್ಬೇಕು. ಓಲ್ಡ್ GH ಬಸ್ ಸ್ಟ್ಯಾಂಡು. ನೋಡುಗರೆ ಜನ ಹೆಂಗವ್ರೆ. ಇದರಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಬೇಕು. ಯಪ್ಪ, ಗಾಡಿಗಳು ಬೇರೆ ಬಿಟ್ಬಿಟ್ಟವ್ರೆ. ಹೆಂಗೆ ಹೋಗ್ಬೇಕು. ಹೋಗಿದ್ದು ನೆನ್ನೆ ನೈಟ್ ಹೆಂಗಿತ್ತು, ಇವಾಗ ಹೆಂಗಿದೆ. ನಾರ್ಮಲ್ ರೋಡ್ ಇದು. ಇದರಲ್ಲೇ ಗಿರಿ ಪ್ರದಕ್ಷಿಣೆ ಮಾಡಿದ್ದು. ಓಪನಿಂಗ್ ಮಾಡೋರು ಸುಮ್ಮನೆ ಹಾಕಿಕ್ಕವ್ರೆ, ತೊಗೊಂಡೋಗ್ತಾರೆ ಅಂತ. ಇವರು ಬರೀ ಕಾಲಲ್ಲಿ ನಡೆಯೋರೆಲ್ಲ ಮೋಸ್ಟ್ಲಿ ಅದೇ ಪ್ರದಕ್ಷಿಣೆ ಮಾಡೋರು. ಚಪ್ಪಲಿ ಹಾಕ್ಕೊಂಡು ನಮ್ಮ ಥರ ನಡೆಯೋರು ನಾರ್ಮಲ್ ಹೋಗೋದು. ಬಿಸಿ ಮಾತ್ರ ಹೆವಿ ಆಗಿದೆ, ಗಾಳಿ ಇಲ್ಲ. ರಾತ್ರಿ ಬಿಸಿ ಇದ್ದಿಲ್ಲ, ಗಾಳಿ ಇದ್ದಿಲ್ಲ, ಬಿಸಿನೂ ಇದ್ದಿಲ್ಲ. ಇವಾಗ ಬಿಸಿ ಇದೆ, ಗಾಳಿ ಇಲ್ಲ. ಅದು ಮಾರ್ಕೆಟ್ ರೋಡ್ ಇದ್ದಂಗಿದೆ. ಜನ ಪ್ರದಕ್ಷಿಣೆ ಮಾಡೋರು ಗೊತ್ತಾಗುತ್ತೆ. ಏನಂದರೆ ಇಷ್ಟೊತ್ತಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ, ಗಾಡಿಗಳದ್ದು ಟ್ರಾಫಿಕ್ಕು. ಅದಕ್ಕೆ ಅರ್ಧ ಸ್ಟ್ರೆಸ್ ಆಗಿ ಹೋಗ್ತೀವಿ. ನೈಟ್ ನಾನು ಚೂಸ್ ಮಾಡಿದ್ದು ಕರೆಕ್ಟಾಗಿತ್ತು ಎಲ್ಲ. ನಾನು ಬಂದಿದ್ದು ಟೈಮಿಂಗು, ದೇವಸ್ಥಾನ ಕ್ಲೋಸ್ ಇತ್ತು, ಪ್ಲ್ಯಾನಿಂಗು, ರೂಮ್ ಬುಕ್ ಮಾಡಿದ್ದು ಎಲ್ಲ ಕರೆಕ್ಟಾಗಿತ್ತು. 159 ನನ್ನ ನಂಬರ್ 159 ಎಲ್ಲ 159 ಅಷ್ಟೇ. ಬೇಕಿದ್ರೆ ತೊಗೊಳ್ಳಿ ಬಂದು. 99 ಇಕ್ಕಿದ್ದು ನೋಡಿದ್ದೀನಿ, 149 ಇಕ್ಕಿದ್ದು ನೋಡಿದ್ದೀನಿ, 199 ಇಕ್ಕಿದ್ದು ನೋಡಿದ್ದೀನಿ. ಇವ್ರು ಯಾರು 159 ಇಕ್ಕೊಂಬಿಟ್ಟವ್ರೆ. ಹಂಗೆ ನಾನು ಮ್ಯಾಪ್ ಹಾಕಿದ್ದೀನಿ ಬಸ್ ಸ್ಟ್ಯಾಂಡ್ಗೆ, ಅದು ನೋಟಿಫಿಕೇಷನ್. ಈ ಬೆಟ್ಟನ ನಾನು ರಾತ್ರಿ ನೋಡ್ದಿರಾನೆ ಸುತ್ತಬಿಟ್ಟಿದ್ದೀನಿ. ಸುತ್ತದ ಮೇಲೆ ಬೆಳಿಗ್ಗೆ ಕಾಣಿಸ್ತು ಇಷ್ಟೇ ದೊಡ್ಡ ಬೆಟ್ಟ. ಇನ್ನೂ ಬೆಟ್ಟ ಮೇಲೆ ಹತ್ತೋದು ಬೇರೆ ಇದೆ. ಇದು ಗೋಪುರ, ಇಲ್ಲೇ ಎಕ್ಸಿಟ್ ಆಗಿದೆ. ಇದರಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ ನೋಡಿ. ಜನಗಳು ಹೋಗ್ತಾ ಇಲ್ಲಲ್ಲ, ಗಾಡಿಗಳು ಹೋಗ್ತಾ ಇದೆ. ರಾತ್ರಿ ಕರೆಕ್ಟಾಗಿತ್ತು ಎಲ್ಲ ಹೋಗ್ತಿದ್ರಲ್ಲ ಇದೇ ರೂಟಲ್ಲೇ, ಅವರಿಂದನೇ ಹೋಗ್ತಿದ್ದೆ. ಸ್ವಲ್ಪ ಮೈನ್ ರೋಡ್ಗೆ ಹೋಗೋ ಗಂಟ ಕನ್ಫ್ಯೂಷನ್.
ನೋಡಿ ಆಟೋ ಒಳಗಡೆ ಕುತ್ಕೊಂಡಿದ್ದೀನಿ ಇವಾಗ. ನೋಡಿ ಎಷ್ಟು ಜಾಮ್ ಆಗಿದೆ. ಒಂದು ಆಟೋ ಒಂದು ಕಾರ್ ಬಂದಿದ್ದಕ್ಕೆ ನಾನು ತುರ್ಕೊಂಡ್ಬಂದ್ಬಿಟ್ಟೆ. ಆಟೋ ನಾನು ಬಂದಿದ್ರೆ ಇನ್ನೂ ಲೇಟ್ ಆಗಿಬಿಡೋದು, ತುಂಬ ಟೆನ್ಷನ್ ಇರೋದು. ನಡ್ಕೊಂಡೇ ಹೋಗ್ಬೋದು. ನಾವೆಲ್ಲ ಯಾರು ನಮಗೆಲ್ಲ ಏನಕ್ಕೆ ಆಟೋ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದೆಲ್ಲ ಆಟೋನೇ ಓವರ್ಟೇಕ್ ಹೊಡೆಯೋ ಮಕ್ಕಳು ನಾವು. ಡಿಸ್ಟೆನ್ಸ್ ಕಮ್ಮಿ ಇರಬೇಕಷ್ಟೆ. ರಾಂಗ್ ರೂಟ್ ನಡೆಸ್ತಾ ಇದೆ, ನೋಡ್ತೀನಿ ರೀ. ಅಲ್ಲಿ ಗಂಟ ಹೋಗಿ ವಾಪಸ್ ಬಂದಿದ್ದೀನಿ. ಮೇಯ್ನು ಇನ್ಫಾರ್ಮೇಷನ್ ಏನಂದರೆ ಬಸ್ ಸ್ಟ್ಯಾಂಡ್ ಬುಕ್ಕಿಂಗ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ. 1 hour ಮುಂಚೆನೇ ಬನ್ನಿ. 3 ಗಂಟೆಗಿತ್ತು, ಇವಾಗ 8 ನಿಮಿಷ ಇದೆ ಅಷ್ಟೇ. ಅಷ್ಟು ಮುಂದೆ ಹೋಗಿ ಇವಾಗ ವಾಪಸ್ ಹಿಂದೆ ಬಂದಿದ್ದೀವಿ. ಗೂಗಲ್ ಮ್ಯಾಪಲ್ಲಿ ಇರೋದು ತಪ್ಪು, ಎಲ್ಲ ತಪ್ಪಿದೆ. ವೆರಿಫಿಕೇಷನ್ ಮಾಡ್ಕೊಳ್ಳಿ. ಸುಮ್ಮನೆ ಬಸ್ ಟೈಮಿಗೆ ಹೋಗಬೇಡಿ. ಇಲ್ಲ ಡೌಟ್ ಇದ್ದರೆ ಆಟೋಗಳನ್ನ ಕೇಳಿ, ಆಟೋ ಅವರೇ ಕರ್ಕೊಂಡು ಹೋಗ್ತಾರೆ. ಆದರೆ ಕೇಳಿ ತಪ್ಪಿಲ್ಲ. ನಿಮ್ಗೆ ನಡೆಯೋ ಕೆಪಾಸಿಟಿ ಇದ್ದರೆ ನಡೀರಿ. ನಂತರ ಒಬ್ಬನೇ ಇದ್ದರೆ ಫ್ಯಾಮಿಲಿ ಜೊತೆ ಬಂದರೆ ರಿಸ್ಕ್ ಎತ್ಕೊಂಬೇಡಿ, ಲಗೇಜ್ ಎತ್ಕೊಂಡು. ಇಲ್ಲೆಲ್ಲ ಜನಗಳವ್ರೆ, ಇವರೆಲ್ಲ ಬುಕ್ಕಿಂಗ್ ಮಾಡಿರೋ ಥರ ಇಲ್ಲವೇ? ಇಲ್ಲ ಕಾಣಲ್ಲ. ಬುಕ್ ಮಾಡಿರೋ ಬಸ್ಸು KBS ಶ್ರೀ ಗರುಡ ಅಂತ. ಅದಿಲ್ಲೇ ನಿಲ್ಲುತ್ತೆ ಅಂತಾರೆ. ಒಂದೊಂದು ಬಸ್ಸಿಗೆ ಒಂದೊಂದು ಸ್ಟಾಪ್ ಮಾಡ್ಕೊಂಡವ್ರೆ. ಯಾವ ಬಸ್ ಬುಕ್ ಮಾಡ್ತೀರೋ ಅದ್ರಲ್ಲಿ ನೋಡಿಕೊಂಡು ಸ್ವಲ್ಪ ಮುಂಚೆನೇ ಬನ್ನಿ. ನನ್ನ ಪ್ರಕಾರ ಅವರು ಬುಕ್ಕಿಂಗೇ ಅನ್ಕೊತೀನಿ. ಇವರೆಲ್ಲ ನಾರ್ಮಲ್ ಜನರಲ್ ಬಸ್ ಅನ್ಕೊತೀನಿ. ಇವರೆಲ್ಲ ಲೋಕಲ್. ನೋಡೋಣ, ಬಸ್ ಅಂತ ನೋಡ್ತಾ ಇರ್ತೀನಿ. ನಾವೆಲ್ಲ ಯಾರು ನಮಗೆಲ್ಲ ಏನಕ್ಕೆ ಆಟೋ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದೆಲ್ಲ ಆಟೋನೇ ಓವರ್ಟೇಕ್ ಹೊಡೆಯೋ ಮಕ್ಕಳು ನಾವು. ಅಡೆ ಅಲ್ಲಿಂದ ಇಲ್ಲಿಗೆ ಬಂದೆ. ಗೌರ್ಮೆಂಟ್ ಬಸ್ಗಳು ಬೆಟ್ರ್ ಇರೋ ಒಂದು ಸ್ಟಾಪ್ ಹೇಳಿದ್ರೆ ಅಲ್ಲೇ ಹೋಗಿ ನಿಲ್ಲಿಸ್ತಾರೆ. ಇವು ಪ್ರೈವೇಟ್ ಬಸ್ಗಳು ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ತಾರೆ. ಇವಾಗ ರಮಣ ಮಹರ್ಷಿ ಆಶ್ರಮ ಹತ್ರ ಬಂದಿದ್ದೀನಿ. ಬಟ್ ಹಾಟಾಗೆ 100 ರೂಪಾಯಿ ಕೊಟ್ಟೆ ಅಲ್ಲಿಂದ ಇಲ್ಲಿಗೆ. ಸುಮ್ಮನೆ ಯಾಕೆ ಅವ್ನು ಫೋನ್ ಮಾಡಿ ಕೇಳಿದೆ ಬಸ್ಸವನ್ನ. ಅಲ್ಲಿ ನಿಲ್ಲಿಸಲ್ಲ ಅಂದ, ಇಲ್ಲೇ ನಿಲ್ಲಿಸೋದು ಅಂದ. ಬಂದುಬಿಟ್ಟೆ. ಇವಾಗ ಇಲ್ಲೇ ಇರ್ತೀನಿ. ಏನು ಮಾಡೋಕ್ಕಾಗಲ್ಲ. ಒಂದು ಕಡೆ ಉಳಿಸಿದ್ದು ಒಂದು ಕಡೆ ಹೋಗುತ್ತೆ. ಆದರೂ ಬೇಜಾರಾಗಬಾರ್ದು. ಇದೆಲ್ಲ ನಮಗೆ ಅನುಭವದ ಪಾಠ, ಕಲಿಬೇಕು ನಾವು. ರಮಣ ಮಹರ್ಷಿ ಆಶ್ರಮ. ನಮ್ಮ ಅಕ್ಕ ಹೇಳ್ತಿದ್ಲು ಹೋಗೋ ಅಲ್ಲಿ ಅಂತ. ಬಟ್ಟು ನಾನು ಇವತ್ತು ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ಪ್ಲ್ಯಾನಿಂಗ್ ಮಾಡಿಕೊಂಡು ಏನೇನು ನೋಡಬೇಕು ಬರ್ತೀನಿ. ಗಾಡಿನಲ್ಲಿ ಬಂದರೆ ಎಲ್ಲ ಕರೆಕ್ಟ್ ಇರುತ್ತೆ. ಈ ಆಟೋಗಳಿಗೆ ಅಲ್ಲಿಂದ ಇಲ್ಲಿಗೆ 1 ಕಿಲೋಮೀಟ್ರಿಗೆ 100 ರೂಪಾಯಿ ಕೊಟ್ಬಿಟ್ಟು ಅಲ್ಲೇ ಖರ್ಚಾಗ್ಬಿಡುತ್ತೆ. ಈ ಅಪ್ಪನ ಬೇರೆ ಅಡ್ಡ ಬಂದು ನಿಲ್ಲಿಸ್ತಾನೆ. ತುಂಬ ಜನ ಕೂತಿದ್ದಾರೆ ಬಸ್ಸಿಗೆ ಅನ್ಕೊತೀನಿ. ಯಾಕಂದರೆ ಎಲ್ಲ ನಂತರದಾಗಿಟ್ಕೊಂಡವ್ರೆ. ಈ ಬಸ್ಸು ನೋಡಿದೆ, ರೇಟಿಂಗ್ ಕಮ್ಮಿ ಇತ್ತು ಅಂತ ಬುಕ್ ಮಾಡಿಲ್ಲ. ಶ್ರೀ ಬಾಲಾಜಿ ಹಂಗೆ ಅದನ್ನು ಇಲ್ಲ ನಿಲ್ಲಿಸ್ತಾನೆ ಪಕ್ಕ ಕನ್ಫರ್ಮ್. ರಮಣ ಮಹರ್ಷಿ ಆಶ್ರಮ ಕರೆಕ್ಟಾಗಿದೆ ಲೊಕೇಶನು. ಬೇರೆ ಎಲ್ಲ ತಪ್ಪಿರುತ್ತೆ, ನೋಡ್ಕೊಳ್ಳಿ. ನೋಡಿದ್ರು ಯಾತೋ ಇದನ್ನು ನೋಡೋಕ್ಕಲ್ಲ ನೀನು ಬುಕ್ ಮಾಡಿದ್ದು. ಅಯ್ಯೋ, ಡಿಸಪಾಯಿಂಟೆಡ್, ವೆರಿ ಡಿಸಪಾಯಿಂಟೆಡ್. ಬಸ್ ಬಂತು ಒಳಗಡೆ ಬಂದಮೇಲೆ. ನೋಡಿ ಹೆಂಗಿದೆ. ನೋಡಿ ಈಗ ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ರಿಟರ್ನ್ ತಿರುವಣ್ಣಾಮಲೆಯಿಂದ ಬಸ್ಸು ಮೂವ್ ಆಗಿದೆ. ನೋಡಿ ಆಚೆ ನೋಡ್ಸೋಣ ಅಂದರೆ ಹಿಂಗೆ ನೋಡಿಸ್ಬೇಕು. ಇಲ್ಲೆಲ್ಲ ಫುಲ್ಲು ಇದಾಗ್ಬಿಟ್ಟವ್ರೆ.
ಕೂಲಿಂಗ್ ಪೇಪರು. ಸೊ ಈ ಗ್ಯಾಪಲ್ಲಿ ಏನು ನೋಡ್ಸೋಕ್ಕಾಗುತ್ತೆ, ಒಳ್ಳೆ ವ್ಯೂ ಎಲ್ಲ ಹೋಗ್ಬಿಡುತ್ತೆ. ನನಗೆ ಏನು ಕಾಣಿಸ್ತಾ ಇಲ್ಲ. ಅಲ್ಲೊಂದು ಬೆಟ್ಟ ಇದೆ ನೋಡಿ, ಹಿಂಗಿದ್ರೆ ಚೆನ್ನಾಗಿತ್ತು, ಆದರೆ ಹಿಂಗೆ ಕಾಣಿಸುತ್ತೆ. ಅದೊಂದು 5% ಅಷ್ಟೇ ಅಲ್ಲಿರೋದು. 5% ಇಲ್ಲ, ಒಂದು 2% ಹಿಂಗೆ ಬಗ್ಗಿ ನೋಡಬೇಕು. ಏನು ಮಾಡೋಕ್ಕಾಗಲ್ಲ, ಪ್ರೈವೇಟ್ ಬಸ್ ಆಗಿರೋದ್ರಿಂದ ಪ್ರಾಬ್ಲಮ್ಮು. ಗೌರ್ಮೆಂಟ್ ನಮ್ಮ ಅಂಬಾರಿ ಇದ್ದಿದ್ರೆ ಈ ರೂಟಲ್ಲಿ ಚೆನ್ನಾಗಿತ್ತು, KSRTCಗೆ. ಇದು ಪ್ರೈವೇಟ್ ಬಸ್ಸು ಕಾಲಲ್ಲಿ ಇಟ್ಕೊಂಡು ಹೋಗೋಕ್ಕೆ ಮಾತ್ರ ನಾನು ಬುಕ್ ಮಾಡಿದ್ದಿದ್ದು. ಇಲ್ಲಾಂದರೆ ನಮ್ಮಲ್ಲಿ ಗೌರ್ಮೆಂಟ್ ಬಸ್ಸಲ್ಲೇ ಐರಾವತ ಒಂದೇ ಇದ್ದಿತ್ತು, ಅಶ್ವಮೇಧ ಸಾರಿಗೆ ಇತ್ತು, ಬೇರೆ ಆಪ್ಷನ್ ಇದ್ದಿಲ್ಲ. ನನಗೋಗಿ ಸ್ವಲ್ಪ ಟಯರ್ಡ್ ಆಗಿತ್ತು. ರೇಟೆಲ್ಲ ಆಲ್ಮೋಸ್ಟ್ ಅದೇ ರೇಟ್ ಬರುತ್ತೆ. ಅದರಿಂದ ಇವಾಗ ಇದನ್ನು ಬುಕ್ ಮಾಡಿದೆ. ಯಾಕಂದರೆ 4ರಿಂದ 5 ಕೂತ್ಕೊಂಡಿರಬೇಕು, ಕಷ್ಟ ಆಗುತ್ತೆ ಅಂತ, ರಿಲ್ಯಾಕ್ಸ್ ಆಗೋಣ ಅಂತ ಇದನ್ನು ಬುಕ್ ಮಾಡಿದ್ದೀನಿ. ಇದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ನೋಡಿ. ಸೂರ್ಯ ಕಣ್ಣಿಗೆ ಹೊಡಿತಾನೆ. ನಾನು ಕರ್ಕೊಂಡು ಕ್ಲೋಸ್ ಮಾಡ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನನ್ನ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ನಿಮ್ಮ ಕುಟುಂಬದವ್ರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಬೇಕಿದ್ರೆ ನನ್ನ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ ಇದೇ ಥರ ಮುಂದಿನ ಯಾತ್ರೆಯಲ್ಲಿ. ಸದ್ಯಕ್ಕೆ ಇವಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ. ಇದೇ ಬಸ್ಸು ನಾವು ಬಂದಿದ್ದು. ಬಟ್ ಇವತ್ತು ಈ ರೋಡಲ್ಲಿ ಜಾಸ್ತಿ ನಾನು ಟ್ರಾವೆಲ್ ಮಾಡಲ್ಲ. ಇಲ್ಲಿಗೆ ಬಂದಿದ್ದೀನಿ ಈ ಜಾಗಕ್ಕೆ ಮುಂಚೆ, ನಿಮಗೂ ನೋಡಿಸಿದ್ದೀನಿ. ಯಾವಾಗ ಯಾಪ್ನ ಬರ್ತಾ ಇದೆಯಾ, ಯಾವ ವಿಡಿಯೋನಲ್ಲಿ ಇರ್ಬೋದು. ನಾನು ಎಲ್ಲ ಶಬರಿಮಲೆಯಿಂದ ವಾಪಸ್ಸು ಬರೋವಾಗ ಇಲ್ಲೇ ಬಂದಿದ್ದು. ಕಾಫಿ ಕುಡಿಯೋಣ ಬೇಡವಾ ಯೋಚನೆ ಮಾಡ್ತಾಯಿದ್ದೀನಿ. ನಿದ್ದೆ ಹೋಗ್ಬಿಡುತ್ತೆ. 6 o'clock ಆಯಿತು. ಮಸಾಲೆ ಪುರಿ ತಿಂತಾ ಇದ್ದೀನಿ. ಸುಮ್ಮನೆ ಹಿಂಗೆ ನೋಡಿಸ್ಬೇಕು ಅನ್ನಿಸ್ತು, ಮಾಡಿಸ್ದೆ. ಅಲ್ಲೇ ನೆನಪಾಗ್ತಾ ಇದೆ. ಶಬರಿಮಲೆಗೆ ಹೋದಾಗ ಬೆಳಿಗ್ಗೆ ಇಲ್ಲೇ ನೆನೆಸಿದ್ವಿ. 1 hour